ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಮತ್ತೆ ಸುದ್ದಿಯಲ್ಲಿದ್ದಾರೆ. ಒಂದು ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ವಿಚಾರಕ್ಕೆ ಟ್ವೀಟ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗಬಹುದು. ಪ್ರಮುಖವಾಗಿ ಸ್ವಿಗ್ಗಿಯಲ್ಲಿ ಫುಡ್ ಆರ್ಡರ್ ಮಾಡಿದಾರಂತೆ. ದಿನ ಕೊಡೋ ರೇಟ್ಗಿಂತಲೂ ಕೂಡ ಡಬಲ್ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. 115 ರೂಪಾಯಿ ಬೆಲೆಯ ತಿಂಡಿ ಡಬಲ್ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸ್ವಿಗ್ಗಿ ವಿರುದ್ಧ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಅಸಮಾಧಾನ ಹೊರಹಾಕಿದ್ದಾರೆ. ಆರ್ಡರ್ಗಿಂತ ಹೆಚ್ಚಿನ ಬೆಲೆ ಚಾರ್ಜ್ ಮಾಡಿದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ ಅಂತೆ. ತಿಂಡಿ ಬೆಲೆಗಿಂತ ಡೆಲಿವರಿ ಚಾರ್ಜೇ ದುಪ್ಪಟ್ಟಾಗಿದೆ ಅನ್ನುವಂತಹ ಅಸಮಾಧಾನ ಇದು. ಮೋಸ್ಟ್ಲಿ ಜನಸಾಮಾನ್ಯರ ಪರವಾಗಿ ಮಾತಾಡಿದ್ರೆ ಗೊತ್ತಿಲ್ಲ. ರಾಮೇಶ್ವರಂ ಕೆಫೆಯಲ್ಲಿ ಈ ಪೊಂಗಲ್ ಆರ್ಡರ್ ಮಾಡಿದ್ರೆ ಡಬಲ್ ದುಡ್ಡಂತೆ. ಪೊಂಗಲ್ ಬೆಲೆ 115 ರೂಪಾಯಿ, ಆದ್ರೆ ಸ್ವಿಗ್ಗಿ ಅದಕ್ಕೆ ಚಾರ್ಜ್ ಮಾಡ್ತಾ ಇರೋದು 273 ರೂಪಾಯಿ. ಪೊಂಗಲ್ ಬೆಲೆಗಿಂತ ಡಬಲ್ ರೇಟ್ ಯಾಕೆ ಅನ್ನೋದನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಸ್ವಿಗ್ಗಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರಂತೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್. ಸುಮಲತಾ ಅಂಬರೀಶ್ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಗುಡ್ ಮಾರ್ನಿಂಗ್ ಅಂತ ಎಲ್ಲರಿಗೂ ಹೇಳಿ ತಮಗೆ ಆಗಿರುವ ಅನುಭವವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಪ್ರಮುಖವಾಗಿ ಸ್ವಿಗ್ಗಿಯಲ್ಲೇ ಅದು ಕೂಡ ರಾಮೇಶ್ವರಂ ಕೆಫೆಯನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಒಂದು ಪೊಂಗಲ್ ಅನ್ನ ಆರ್ಡರ್ ಮಾಡ್ಕೊಳ್ತಾರೆ. ನಿಜಕ್ಕೂ ಪೊಂಗಲ್ ರೇಟ್ ಎಷ್ಟು? 115 ರೂಪಾಯಿ. ಆದ್ರೆ ಸ್ವಿಗ್ಗಿ ಅದಕ್ಕೆ ಚಾರ್ಜ್ ಮಾಡ್ತಾ ಇರೋದು 273 ರೂಪಾಯಿ. ಯಾಕೆ ಡಬಲ್ ರೇಟ್ ಕೊಡಬೇಕು? ಡೆಲಿವರಿ ಚಾರ್ಜ್ ಇಷ್ಟ ಆದ್ರೆ ಜನಸಾಮಾನ್ಯರು ಸ್ವಿಗ್ಗಿಯನ್ನ ನಂಬಿಕೊಂಡು ಫುಡ್ ಆರ್ಡರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಅದನ್ನ ಪೋಸ್ಟ್ ಮಾಡೋ ಮೂಲಕ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಅವ್ರಿಗೆ ದುಡ್ಡಿಲ್ಲ ಅಥವಾ ಸಮಸ್ಯೆ ಅಂತ ಅಲ್ಲ, ಬದಲಾಗಿ ಜನಸಾಮಾನ್ಯರಿಗೆ ಹಿಂಗಾದ್ರೆ ಹೇಗೆ ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಸೊ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಆಗಿರೋದನ್ನ ನೋಡ್ತಾ ಇದ್ದೀರಿ.